ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಆಗ ಮೊದಲ ಬಾರಿಗೆ ಶಾಸಕ, ಹಿರಿಯ ಖ್ಯಾತ ಕಲಾವಿದನ ಅಳಿಯ, ಕಾಂಗ್ರೆಸ್ ಪರ ಇದ್ದ, ಅಲೆಯಲ್ಲೇ ಗೆದ್ದು ಬೀಗಿದ್ದ. ಆದರೆ ಆ ಬಳಿಕ ಆತನ ಮುಖವಾಡ ಕಳಚಿತ್ತು. ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಲಾಕ್ ಆಗಿದ್ದ. ಬರೋಬ್ಬರಿ 4 ತಿಂಗಳ ಸೆರೆವಾಸದಿಂದ ಬಿಡುಗಡೆ ಭಾಗ್ಯ ಸಿಗ್ತಾ ಇದೆ. ಇಷ್ಟಕ್ಕೂ ಯಾರು ಶಾಸಕ, ಏನಿದು ಪ್ರಕರಣ ಅಂತೀರಾ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಅಂದು 2025 ಆಗಸ್ಟ್ 23ನೇ ತಾರೀಕು ಇಡೀ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಕಂಪನ ಸೃಷ್ಟಿಯಾಗಿತ್ತು. ಯಾಕಂದ್ರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳು ಸಿಕ್ಕಿಂ ಗ್ಯಾಂಗ್ಟಾಕ್ನಲ್ಲಿ ಚಿತ್ರದುರ್ಗದ ಶಾಸಕ ವೀರೇಂದ್ರ ಪಪ್ಪಿಯನ್ನ ಅರೆಸ್ಟ್ ಮಾಡಿದ್ರು. ಇದಕ್ಕೂ ಒಂದು ದಿನ ಮೊದಲು ಅಂದ್ರೆ 2025 ಆಗಸ್ಟ್ 22ನೇ ತಾರೀಕು ಗೋವಾ ಸೇರಿದಂತೆ ಬರೋಬ್ಬರಿ 31 ಕಡೆ ಅಧಿಕಾರಿಗಳು ದಾಳಿ ಮಾಡಿದ್ರು. ಕಾರ್ಯಾಚರಣೆಯಲ್ಲಿ ಬರೋಬ್ಬರಿ 12 ಕೋಟಿ ರೂಪಾಯಿ ಅಕ್ರಮ ಹಣವನ್ನು ವಶಕ್ಕೆ ಪಡ್ಕೊಂಡಿದ್ದು. ಇದು ರಾಜ್ಯ ರಾಜಕಾರಣದಲ್ಲಿ ಹಲ್ಚಲ್ ಸೃಷ್ಟಿ ಮಾಡಿತ್ತು. ಯಾಕಂದ್ರೆ ಕಾಂಗ್ರೆಸ್ನ ಮೊದಲ ಬಾರಿಗೆ ಆದಂತ ಶಾಸಕ ಇಷ್ಟೊಂದು ಶ್ರೀಮಂತ ಅನ್ನೋದು ಶಾಕ್ ಆಗಿತ್ತು. ಜೊತೆಗೆ ಆತ ಒಬ್ಬ ಸಾಮಾನ್ಯ ಕುಟುಂಬದ ವ್ಯಕ್ತಿ ಅಂದುಕೊಂಡಿದ್ದಂಥವರಿಗೆ ಗೊತ್ತಾಗಿದ್ದು ಆತ ಆನ್ಲೈನ್ ಗ್ಯಾಂಬ್ಲಿಂಗ್ ಕೆಸಿನೋಗಳನ್ನ ನಡೆಸಿ ಅಕ್ರಮ ಸಂಪತ್ತು ಮಾಡಿದ್ದ. ಈ ದಾಳಿಯಾದ ಮರುದಿನವೇ ರಾಜ್ಯಸಭೆಯಲ್ಲಿ ಆನ್ಲೈನ್ ಗ್ಯಾಂಬ್ಲಿಂಗ್ ನಿಯಂತ್ರಣ ಬಿಲ್ ಮಂಡಿಸಲಾಗಿತ್ತು. ಆಗ ಎಚ್ಚೆತ್ತುಕೊಂಡಂತ ಅಧಿಕಾರಿಗಳು ಪಪ್ಪಿಯ ಅಕ್ರಮ ಸಂಪತ್ತಿನ ಮೂಲ ಹುಡುಕೋದಕ್ಕೆ ಹೊರಟೇ ಬಿಟ್ಟಿದ್ರು. ಬೆಂಗಳೂರಿನ ಇಡಿ ಅಧಿಕಾರಿಗಳು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆಯ ಫೆಡರಲ್ ಬ್ಯಾಂಕ್ ಲಾಕರ್ನಲ್ಲಿದ್ದ ಪಪ್ಪಿಗೆ ಸೇರಿದ ಬರೋಬ್ಬರಿ 40 ಕೆಜಿ ಚಿನ್ನದ ಗಟ್ಟಿಗಳನ್ನ ವಶಕ್ಕೆ ಪಡ್ಕೊಂಡಿದ್ರು. ಇದಲ್ಲದೆ ಈ ಹಿಂದೆ 21 ಕೆಜಿ ಬಂಗಾರದ ಗಟ್ಟಿಗಳನ್ನ ವಶಕ್ಕೆ ಪಡ್ಕೊಂಡಿದ್ದು. ಇದಲ್ಲದೆ ಕೆಜಿ ಗಟ್ಟಲೆ ಬೆಳ್ಳಿಯ ಆಭರಣಗಳು, ಐಷಾರಾಮಿ ಕಾರುಗಳನ್ನ ವಶಕ್ಕೆ ಪಡ್ಕೊಂಡಿದ್ದು. ಪಪ್ಪಿಯಿಂದ ವಶಕ್ಕೆ ಪಡ್ಕೊಂಡಿದ್ದ 40 ಕೆಜಿ ಚಿನ್ನದ ಬೆಲೆ ಸುಮಾರು 50 ಕೋಟಿ ರೂಪಾಯಿ. ಇದಲ್ಲದೆ ಚಿನ್ನ, ಬೆಳ್ಳಿ, ಆಭರಣ, ಐಷಾರಾಮಿ ಕಾರುಗಳ ಬೆಲೆ ಬರೋಬ್ಬರಿ 103 ಕೋಟಿ ರೂಪಾಯಿ ಆಗಿತ್ತು. ಅಂದ್ರೆ ಈವರೆಗೆ ಪಪ್ಪಿಯಿಂದ ವಶಕ್ಕೆ ಪಡ್ಕೊಂಡಿದ್ದಂತ ನಗರಾಣ್ಯಗಳ ಮೊತ್ತ ಬರೋಬ್ಬರಿ 153.3 ಕೋಟಿ ರೂಪಾಯಿ. ಸ್ವತಃ ಇಡಿ ಅಧಿಕಾರಿಗಳು ಇದನ್ನ ಸ್ಪಷ್ಟಪಡಿಸಿದ್ದಾರೆ. ಇದಲ್ಲದೆ ಮತ್ತೊಂದು ಸ್ಫೋಟಕ ಅಂಶ ಏನಪ್ಪಾ ಅಂದ್ರೆ, ಹೀಗೆ ಅಕ್ರಮವಾಗಿ ಹಣಗಳಿಸಿ ಕಾಂಗ್ರೆಸ್ ಹೈಕಮಾಂಡ್ಗೆ ಎಲೆಕ್ಷನ್ ಫಂಡಿಂಗ್ ಮಾಡೋದಕ್ಕೆ ಮುಂದಾಗಿದ್ರಂತೆ. ಅದು ಅಷ್ಟಿಷ್ಟು ಮೊತ್ತ ಅಲ್ಲ ರೀ, ಬರೋಬ್ಬರಿ 300 ಕೋಟಿ. ಬಿಹಾರ ಎಲೆಕ್ಷನ್ ಗೆಲ್ಲೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ಗೆ ಫಂಡಿಂಗ್ ಮಾಡೋದಕ್ಕೆ ಪಪ್ಪಿ ಮುಂದಾಗಿದ್ರಂತೆ. ಆದ್ರೆ ಫಂಡಿಂಗ್ ಮಾಡೋದಕ್ಕೆ ಶಾಸಕ ಪಪ್ಪಿ ಒಂದು ಕಂಡೀಷನ್ ಕೂಡ ಹಾಕಿದ್ರಂತೆ. ಅದೇನಂದ್ರೆ ಮಂತ್ರಿಗಿರಿಯನ್ನ ಕೊಡಬೇಕು ಅಂತ, ಅದರಲ್ಲೂ ಪ್ರಭಾವಿ ಖಾತೆಯನ್ನ ನೀಡಬೇಕು ಅಂತ ಷರತ್ತು ಹಾಕಿ ತನಿಖೆ ವೇಳೆ ಪಪ್ಪಿ ಇಡಿ ಅಧಿಕಾರಿಗಳ ಮುಂದೆ ಇದನ್ನ ಹೇಳಿದ್ರು ಅನ್ನುವಂಥ ಸುದ್ದಿ ಕೂಡ ಜೋರಾಗಿದೆ. ಇದು ಕಾಂಗ್ರೆಸ್ನ ದೆಹಲಿ ದೊರೆಗಳಿಗೆ ಸಂಕಷ್ಟವಾಗುವ ಸಾಧ್ಯತೆಗಳನ್ನು ಹೆಚ್ಚು ಮಾಡಿತ್ತು. ಇಡಿ ಅಧಿಕಾರಿಗಳ ತನಿಖೆಯಲ್ಲಿ ಮತ್ತಷ್ಟು ಸ್ಫೋಟಕ ಅಂಶಗಳು ಪತ್ತೆಯಾಗಿತ್ತು. ವೀರೇಂದ್ರ ಅವರ ಕುಟುಂಬ ಸದಸ್ಯರು ಹಾಗೆ ಸಹಚರರು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಅಂತಾರಾಷ್ಟ್ರೀಯ ಪ್ರಯಾಣ ಟಿಕೆಟ್ಗಳು ಪತ್ತೆಯಾಗಿತ್ತು. ವೀಸಾ ಮತ್ತೆ ಇತರ ಆತಿಥ್ಯ ಸೇವೆಗಳನ್ನ ಬುಕ್ ಮಾಡಿದ್ದು ಕೂಡ ಪತ್ತೆಯಾಗಿತ್ತು. ಅಲ್ಲದೆ ಆನ್ಲೈನ್ ಬೆಟ್ಟಿಂಗ್ ವೆಬ್ಸೈಟ್ಗಳಿಂದ ಬಂದಂತ ಆದಾಯಕ್ಕೆ ಲಿಂಕ್ ಮಾಡಲಾದ ಮ್ಯೂಲ್ ಖಾತೆಗಳ ಮೂಲಕ, ಆ ಜಾಲದ ಮೂಲಕ ಹಣಕಾಸು ಒದಗಿಸಿರೋದು ಕೂಡ ಪತ್ತೆಯಾಗಿದೆ. ಈ ಮ್ಯೂಲ್ ಖಾತೆಗಳ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಮಾರ್ಕೆಟಿಂಗ್, ಬಲ್ಕ್ SMS ಸೇವೆಗಳು, ಪ್ಲಾಟ್ಫಾರ್ಮ್ ಹೋಸ್ಟಿಂಗ್ ಮತ್ತೆ ಸರ್ಚ್ ಎಂಜಿನ್ ಆಪ್ಟಿಮೈಸೇಷನ್ಸ್ ಮುಂತಾದ ವೆಚ್ಚಗಳನ್ನ ವೀರೇಂದ್ರ ಮತ್ತು ಅವರ ಸಹಚರರು ನಿಯಂತ್ರಿಸುವ ಈ ಖಾತೆಗಳ ಮೂಲಕ ಪಾವತಿ ಆಗ್ತಾ ಇತ್ತು ಅಂತ ಇಡಿ ಅಧಿಕಾರಿಗಳು ತಿಳಿಸಿದರು.
ಹೀಗೆ ಅಕ್ರಮ ಹಣ ವಹಿವಾಟು ಆರೋಪದಲ್ಲಿ ಜೈಲು ಸೇರಿದ ವೀರೇಂದ್ರ ಪಪ್ಪಿಗೆ ಬರೋಬ್ಬರಿ 4 ತಿಂಗಳ ಬಳಿಕ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಪಪ್ಪಿಗೆ ಬೇಲ್ ಕೊಟ್ಟಿದೆ. ಆದರೆ ಪ್ರಕರಣದಲ್ಲಿ ಅವರು ಇನ್ನೂ ಕೂಡ ಆರೋಪಿ ಆಗಿದ್ದಾರೆ. ವಿಚಾರಣೆ ಎದುರಿಸಬೇಕಾಗಿದೆ. ಎಲ್ಲ ಆರೋಪದಿಂದ ಮುಕ್ತರಾಗಿ ಹೊರಬರ್ತಾರಾ? ಇದು ಸದ್ಯದ ಪ್ರಶ್ನೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ಎಲ್ಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.